ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಟೊಮೊಟೊ ಬಾತ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೆಲ್ಲ ಬೇಕಾಗಿರುವಂಥದ್ದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ತರಕಾರಿ ಎಲ್ಲ. ಅದಕ್ಕೆ ರಾತ್ರಿಯೇ ಬಟಾಣಿ ನೆನೆಸಿಟ್ಕೊಂಡಿದ್ದೆ. ಆದಷ್ಟು ಈ ರೈಸ್ ಬಾತ್ಗಳಿಗೆಲ್ಲ ಹಸಿ ಬಟಾಣಿಗಿಂತ ಒಣಗಿರೋ ಬಟಾಣಿನ ನೆನೆಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಬಟಾಣಿ ನೆನೆಸಿಟ್ಕೊಂಡಿರೋದನ್ನು ತೊಗೊಂಡಿದ್ದೀನಿ. ಅಕ್ಕಿ ಕೂಡ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ಒಂದು ಸ್ಟವ್ ಮೇಲೆ ಒಂದು ಚಿಕ್ಕದು ಬಾಣಲೆ ಇಟ್ಕೊಂಡು ಮಸಾಲೆನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಒಂದು 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕಲರಿಗೆ ಅಂತಂದೇಳ್ಬಿಟ್ಟು. ಖಾರಕ್ಕೂ ಇದೇನೇ ಹಾಕ್ಕೊತಾ ಇದ್ದೀನಿ ನಾನು, ಬೇರೆ ಯಾವ ಮೆಣಸಿನ್ಕಾಯಿನೂ ಹಾಕ್ಕೊತಾ ಇಲ್ಲ. ನೀವು ಬೇಕಾದರೆ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೋಬೋದು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ನನಗೆ ಇಷ್ಟೇ ಸಾಕಾಗುತ್ತೆ ಖಾರ, ಅದಕ್ಕೋಸ್ಕರ ಬೇರೆ ಹಾಕ್ಕೊತಾ ಇಲ್ಲ. ಅದಕ್ಕೆ ಒಂದು 5 ಇಳಕ್ಲು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತು ಒಂದು ಅರ್ಧ ಈರುಳ್ಳಿ ಮತ್ತು ಒಂದು ಟೊಮೊಟೊನ ರಫಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದಷ್ಟನ್ನು ಹಾಕ್ಕೊಂಡು ಒಂದು ಕುದಿ ಬರೋ ತನಕ ಬೇಯಿಸ್ಕೊಂಡ್ರೆ ಆಯಿತು. ಏನು ನೀಟಾಗಿ ಬೇಯಬೇಕು ಅಂತ ಏನಿಲ್ಲ, 1-2 ಕುದಿ ಕುದ್ರೆ ಸಾಕಾಗುತ್ತೆ. ನೀವು ಇದನ್ನು ಬೇಯಿಸ್ಕೊಳ್ಳೋ ಬದಲು ಹುರ್ಕೊಂಡ್ಲೂಬೋದು. ಹುರ್ಕೊಬೇಕಾದ್ರೇ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ಕೂಡ ಹಾಕ್ಕೊಂಡು ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಷ್ಟನ್ನು ಬೇಯಿಸ್ಕೊಂಡು ಮಸಾಲ ರುಬ್ಕೊಂಡ್ರೂ ಕೂಡ ಟೊಮೊಟೊ ಬಾತ್ ತುಂಬ ರುಚಿಯಾಗಿ ಬರುತ್ತೆ. ನೋಡಿ, ಇಷ್ಟ ಆದಮೇಲೆ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ. ಈ ನೀರನ್ನ ನೀವು ಬೇಕಿದ್ರೆ ಟೊಮೊಟೊ ಬಾತ್ಗೆ ಯೂಸ್ ಮಾಡ್ಕೊಬೋದು. ನಾನೇನಿಲ್ಲಿ ಯೂಸ್ ಮಾಡ್ಕೊತಾ ಇಲ್ಲ, ಚೆಲ್ಬಿಡ್ತೀನಿ. ಇದಿಷ್ಟು ತೆಗೆದಿಟ್ಕೊಂಡು ತಣ್ಣಗಾಗ್ಲಿಕ್ಕೆ ಬಿಡೋಣ. ತಣ್ಣಗಾದ ನಂತರನೇ ರುಬ್ಕೊಂಡ್ರೇ ಮಸಾಲೆ ಚೆನ್ನಾಗಿರುತ್ತೆ. ತಣ್ಣಗಾದ ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈ ಟೈಮಲ್ಲಿ ಪುದೀನ ಸೊಪ್ಪಿದ್ರೂ ಕೂಡ ಒಂಚೂರು ಪುದೀನ ಸೊಪ್ಪು ಹಾಕ್ಕೊಳ್ಳಿ. ನನ್ನ ಹತ್ರ ಇರಲಿಲ್ಲ ಪುದೀನ ಸೊಪ್ಪು, ಅದಕ್ಕೋಸ್ಕರ ಅದನ್ನು ಸ್ಕಿಪ್ ಮಾಡಿದ್ದೀನಿ. ಪುದೀನ ಸೊಪ್ಪು ಹಾಕ್ಕೊಂಡ್ರೂ ಕೂಡ ತುಂಬ ರುಚಿಯಾಗಿರುತ್ತೆ. ಇಲ್ಲ ಇಷ್ಟ ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಟೊಮೊಟೊ ಬಾತು, ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಈ ಥರ ನುಣ್ಣಗೆ ರುಬ್ಕೊಂಡು ಸೈಡ್ಗೆ ಎತ್ತಿಟ್ಕೊಂಡು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು, ಕುಕ್ಕರ್ ಕಾದಾದ ನಂತರ ಅದಕ್ಕೆ ಒಂದು 2ರಿಂದ 3 ಸ್ಪೂನ್ ಆಗೋವಷ್ಟು ಆಯಿಲ್ ಹಾಕ್ಕೊತೀನಿ. ಆಯಿಲ್ ಕೂಡ ಕಾದಾದ ನಂತರ 1 ಟೇಬಲ್ ಸ್ಪೂನ್ ಆಗೋವಷ್ಟು ತುಪ್ಪ ಹಾಕ್ಕೊತೀನಿ. ತುಪ್ಪ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ತುಪ್ಪ ಏನು ಹಾಕ್ಕೊಳ್ಳೇಬೇಕಂತ ಏನಿಲ್ಲ. ಚೆನ್ನಾಗಿರುತ್ತೆ ರುಚಿ ಅಂತಂದೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ತುಪ್ಪ ಎಣ್ಣೆ ಎಲ್ಲ ಕಾದಾದ್ಮೇಲೆ 1 ಸ್ಪೂನ್ ಆಗೋಷ್ಟು ಸಾಸಿವೆ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದು ಚಿಟಪಟ ಅಂತ ಅಂದಮೇಲೆ ಸ್ಪೈಸಸ್ ಹಾಕ್ಕೊತಾ ಇದ್ದೀನಿ. ಕಸೂರಿ ಮೇಥಿ, ಸೋಂಪು ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಇದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಘಮ ಬರೋ ತನಕ ಹುರ್ಕೊಬೇಕು. ಇದೆಲ್ಲ ಹಾಕ್ಕೊಂಡ್ರೆ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಅದಾದ ನಂತರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ ತೆಳ್ಳಗೆ ಕಟ್ ಮಾಡಿಕೊಂಡು ಆದಷ್ಟು ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ಕೆಂಪಗಾಗೋ ತನಕ ಚೆನ್ನಾಗಿ ಹುರ್ಕೊಬೇಕು. ಅದಾದ ನಂತರ ಒಂದು 2 ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಹುಳಿ ಟೊಮೊಟೊ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಅದನ್ನು ಕೂಡ ಸ್ವಲ್ಪ 1-2 ಸೆಕೆಂಡ್ ಹಿಂಗೆ ಹುರ್ಕೊಂಡು ಅದಾದ ನಂತರ ಬಟಾಣಿ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಟೊಮೊಟೊ ಎಲ್ಲ ಮೆತ್ತಗಾಗೋ ತನಕ ಚೆನ್ನಾಗಿ ಹುರ್ಕೊಬೇಕು. ಈ ಟೈಮಲ್ಲಿ ಬಟಾಣಿ ಕೂಡ ಸ್ವಲ್ಪ ಮೆತ್ತಗಾಗುತ್ತೆ, ಅವಾಗ ಚೆನ್ನಾಗಿರುತ್ತೆ. ಒಂದು 2 ವಿಷಲ್ ಹಾಕ್ಸಿದ್ರೂ ಕೂಡ ಬಟಾಣಿ ಕೂಡ ಬೆಂದೋಗ್ಬಿಡುತ್ತೆ, ಏನು ಬೇಯೋದಿಲ್ಲ ಅನ್ನೋ ಥರ ಏನಿರೋದಿಲ್ಲ. ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆದ ನಂತರ ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಕೂಡ ಹಾಕಿ ಈ ಮಸಾಲೆ ರುಬ್ಕೋಬೇಕಾದ್ರೆ ನೀವು ಚಕ್ಕೆ ಲವಂಗ ಬೇಕಿದ್ದರೂ ಹಾಕ್ಕೊಬೋದು. ಅದಕ್ಕೆ ಕುದಿಲಿಕ್ಕೆ ಹಾಕ್ಕೊಂಡಿದ್ವಿ ನೋಡಿ, ಆ ಟೈಮಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಜಾಸ್ತಿ ಸ್ಪೈಸಿ ಆಗುತ್ತೆ ಅಂತಂದೇಳ್ಬಿಟ್ಟು ಒಗ್ಗರಣೆಗೆ ಮಾತ್ರ ಹಾಕ್ಕೊಂಡಿದ್ದೀನಿ. ಎಲ್ಲ ಮಸಾಲೆ ಎಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದನ್ನೆಲ್ಲ ಟೊಮೊಟೊ, ಬೆಳ್ಳುಳ್ಳಿ, ಮಸಾಲೆ ಎಲ್ಲ ಇಷ್ಟಾದಮೇಲೆ ನಾನು ಒಂದು ಗ್ಲಾಸ್ ಅಕ್ಕಿ ನೆನೆಸಿಟ್ಕೊಂಡಿದ್ನಲ್ಲ ಅಷ್ಟಕ್ಕೆ 2 ಲೋಟದಷ್ಟು ನೀರು ಹಾಕ್ಕೊತೀನಿ. ಮಸಾಲೆ ಎಲ್ಲ ಎಣ್ಣೆ ಬಿಟ್ಕೊಂಡ್ಮೇಲೆ ಒಂದು ಚಿಟಿಕೆ ಅರಶಿನ ಹಾಕ್ಕೊಂಬಿಟ್ಟು ಅದನ್ನು ಒಂದೆರಡು ಸೆಕೆಂಡು ಫ್ರೈ ಮಾಡಿಕೊಂಡು 1-2 ಗ್ಲಾಸ್ ಆಗೋವಷ್ಟು ನೀರು ಹಾಕ್ಕೊಬೇಕು. ಈ ಟೈಮಲ್ಲಿ ನಾನು ಮಿಕ್ಸಿ ಜಾರಿಗೆ ನೀರು ಹಾಕ್ಕೊತಾ ಇದ್ದೀನಿ. ಮಸಾಲೆ ಎಲ್ಲ ಉಳಿದಿರುತ್ತಲ್ವ ಅದನ್ನು ಕೂಡ ಸೇರಿಸಿ ಹಾಕ್ಕೊಬೋದು ಅಂತಂದೇಳ್ಬಿಟ್ಟು ಅದಕ್ಕೆ ನೀರು ಹಾಕ್ಕೊಂಡೆ.
ಇಷ್ಟು ಹಾಕ್ಕೊಂಡು ಮಸಾಲೆ ನೀರು ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಇದನ್ನು ಕುದಿಲಿಕ್ಕೆ ಬಿಡಬೇಕು. ಈ ಕುದಿಯೋ ಹಂತದಲ್ಲಿ ಈಗ ಆಗಲೇ ನೆನೆಸಿಟ್ಕೊಂಡಿದ್ವಲ್ಲ ಅಕ್ಕಿ ಆದಷ್ಟು ಒಂದು 15 ಮಿನಿಟ್ಸ್ ಆದರೂ ನೆನೆಸಿಟ್ಕೊಂಡು ಹಾಕ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಅನ್ನ. ಚೆನ್ನಾಗಿ ಉದುದ್ರಾಗ ಕೂಡ ಆಗುತ್ತೆ, ಅದಕ್ಕೋಸ್ಕರ ನೆನೆಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಕ್ಕಿ ಎಲ್ಲ ಹಾಕ್ಕೊಂಬಿಟ್ಟು ನಿಧಾನವಾಗಿ ಒಂದು ಸೆಕೆಂಡು ತಿರುಗಿಸ್ಬೇಕು. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿರೋ ಅಂಥದ್ದನ್ನು ಹಾಕ್ಬಿಟ್ಟು ನಿಧಾನಕ್ಕೆ ತಿರುಗಿಸ್ಬಿಟ್ಟು ಕುದಿ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2ರಿಂದ 3 ವಿಷಿಲ್ ಹಾಕ್ಸ್ಕೊಬೇಕು. ಬಟಾಣಿ ಕೂಡ ಚೆನ್ನಾಗೇ ಬೆಂದೋಗ್ಬಿಡುತ್ತೆ ಈ ಟೈಮಲ್ಲಿ. ಏನು ಒಣಗಿರೋ ಬಟಾಣಿ ನೆನೆಸಿರೋದು ಬೇಯುತ್ತೋ ಇಲ್ವೋ ಅನ್ನೋ ಟೆನ್ಷನ್ ಎಲ್ಲ ಬೇಡ. ಇಷ್ಟೆಲ್ಲ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2ರಿಂದ 3 ವಿಷಿಲ್ ತೆಗೆಸ್ಕೊಳೋದು. ಇದನ್ನು ನೀವು ಬೇಕಿದ್ದರೆ ತಪ್ಪಲೆಯಲ್ಲಿ ಕೂಡ ಮಾಡ್ಕೊಬೋದು. ಕುಕ್ಕರಲ್ಲಿ ಮಾಡಿದ್ರೆ ಕ್ವಿಕ್ಕಾಗಿ ಆಗುತ್ತೆ ಅಂತ ಅಷ್ಟೇ ಮಾಡ್ಕೊಳ್ಳೋದು. ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಕೂಡ ಬರುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ, ಅದು ಏನಾದರೂ ದಮ್ ಕಟ್ಟಬೇಕಾಗುತ್ತೆ, ಹಂಗಾಗಿ ಸ್ವಲ್ಪ ಲೇಟಾಗುತ್ತೆ. ನೋಡಿ ತುಂಬಾ ಸಾಫ್ಟಾಗಿ ಉದುದ್ರಾಗಿ ಚೆನ್ನಾಗಿ ಬಂದಿತ್ತು ಟೊಮೊಟೊ ಬಾತು. ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋದಷ್ಟೇ. ಈ ಟೈಮಲ್ಲಿ ನೀವು ಸ್ವಲ್ಪ ತುಪ್ಪ ಬೇಕಿದ್ದರೆ ತುಪ್ಪ ಮೇಲೆ ಹಾಕ್ಕೊಬೋದು. ತುಂಬಾ ರುಚಿಯಾಗಿರುತ್ತೆ ತುಪ್ಪ ಹಾಕ್ಕೊಳ್ಳೋದ್ರಿಂದ, ಘಮ ಕೂಡ ಚೆನ್ನಾಗಿ ಬರುತ್ತೆ. ಎಲ್ಲ ರೆಡಿ ಮಾಡಿ ಇಟ್ಕೊಳ್ತು ಅಂದರೆ ಒಂದು 15 ಮಿನಿಟ್ಸ್ ಅಷ್ಟೇ ಟೈಮ್ ಹಿಡಿಯುತ್ತೆ ಟೊಮೊಟೊ ಬಾತ್ ಮಾಡಲಿಕ್ಕೆ. ಇಷ್ಟಾದರೆ ಟೊಮೊಟೊ ಬಾತ್ ರೆಡಿನೇ ಆಗೋಯಿತು. ತುಂಬಾ ರುಚಿಯಾಗಿ ಬಂದಿತ್ತು. ಒಂದು ಸರಿ ಟ್ರೈ ಮಾಡಿ ನೋಡಿ. ನೀರು ಚಟ್ನಿ ಜೊತೆ ಅಂತೂ ಇದು ಒಳ್ಳೆ ಕಾಂಬಿನೇಷನು. ನೀರು ಚಟ್ನಿ ಬದಲಾಗಿ ನೀವು ಮೊಸರು ಬಜ್ಜಿ ಕೂಡ ಮಾಡ್ಕೋಬೋದು. ಈ ಚಟ್ನಿ ಜೊತೆನೇ ಟೊಮೊಟೊ ಬಾತ್ ತುಂಬಾ ರುಚಿಯಾಗಿರುತ್ತೆ. ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಪ್ಲೀಸ್ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.